ರಾಂಗ್ ನಂಬರ್ ಫೋನ್ ಮಾಡಿದ್ದೇನ? ನಿಮ್ಮ ಅಣ್ಣ ಹಲೋ ಹೇಳಣ್ಣ. ಹೇಳ. ಇಲ್ಲ ಇಲ್ಲ ನಾನು ಹಲೋ ಹಲೋ ಅನ್ನತ್ತಿದ್ದೆ, ಅದಕ್ಕೆ ಹಂಗೆ ಕೇಳಿತ್ತೆ ನಾಳೆ ಅದ. ಹೌದು, ಊರಾಗ ಜಾತ್ರೆ ಇತ್ತ, ಎಕ್ಸಾಮ್ ಎಲ್ಲ ಮುಗಿದವಲ್ಲ? ಮುಗ್ದವ್ ಮನೆ ಮುಗ್ದವ್, ರಿಸಲ್ಟ್ ನಾಳೆ ಬರ್ತಾನೆ, ಅದನ್ನ ನೋಡ್ಕೊಂಡು ಬರ್ತೀವಂತ. ಆಯ್ತು, ತಪ್ಪಿಸ್ಬೇಡ, ಜಾತ್ರೆಗೆ ಬಾ. ಫೋನ್ ಎತ್ತಬೇಡ ಅಂತ ಹೇಳಿದ್ದಿಲ್ಲ ನಿನಗೆ? ಇಲ್ಲ ರೀ, ನನಗೆ ಗೊತ್ತಾಗಲಿಲ್ಲ, ನಾನು ರಿಶ್ಯೂ ಮಾಡಿಬಿಟ್ಟೆ ರೀ. ನೋಡಿ ಈಗ ಅಣ್ಣಗೆ ನಿನ್ನ ವಾಯ್ಸ್ ಅಂತಂದು ಏನೋ ಹೇಳಿ ಮರ್ಸಿದೆ, ಗೊತ್ತಾಗಿತ್ತಂದ್ರೆ ಏನು ಮಾಡ? ಇನ್ನೊಂದು ಸಾರಿ ಮಾಡಲ್ರಿ, ಯಾವ್ದಾರ ಕಾಲ್ ಬಂದ್ರೆ ನಿಮ್ಮ ಕೈಯಾಗ ಕೊಡ್ತೇವೆ ರೀ. ಇದ ನಮ್ಮ ಕಾಲೇಜ್. ನೋಡಿ ಬರಮ್ಮ. ಹಾಂ, ಎಲ್ಲಿದೆ ನೋಡು, ಪಾಸ್ ಆಗೈತಿ. ಹಗ್ಗ ನೋಡು, ಎಲ್ಲ ನಮ್ಮ ಅಣ್ಣನ ಆಶೀರ್ವಾದ ಐತಿ. ಇದ ಖುಷಿಗೆ ಏನಾರ ಹೋಟೆಲ್ನಾಗ ಊಟ ಮಾಡಿ ಹೋಗಂಬ. ಹೋಟೆಲ್ನಾಗ ಬ್ಯಾಡ್ರಿ, ಮನ್ಯಾಗ ಸ್ವೀಟ್ ಮಾಡ್ತೀನಿ, ಮನ್ಯಾಗ ತಿನ್ನೋಣ. ಬರೀ ಚಾರ ಕುಡ್ದು ಹೋಗೋಣ ಹೋಟೆಲ್ನಾಗ. ಆಯ್ತಾ? ಏನು ತಿಂತೀಯ? ಟೀ ಕುಡಿಯೋಣ. ಏನೈತೆ? ಚಿಪ್ಸ್ ಐತಾ? ಚಿಪ್ಸ್ ಟೀ ಕೊಟ್ಬಿಡ. ಹಾಂ ತೋ. ಇದು ಅಕ್ರೆ ಬಂತು ರಿಸಲ್ಟ್. ಈಗ ಜಾಬ್ ಮಾಡ್ಬೇಕು, ಏನು ಅಪ್ಲಿಕೇಶನ್ ಹಾಕ್ಲೆ, ಏನು ಮುಂದೆ ಯಾವ್ದಾರ ಬಿಸ್ನೆಸ್ ಮಾಡೋಣ? ಜಾಬಿಗೆ ಏನು ಹಾಕ್ಬೇಡ, ಬಿಸ್ನೆಸ್ಸ ಮಾಡೋಣಂತ. ಇವಾಗ ಜಾಬ್ ಹೋಗ್ಬೇಕಂದ್ರೆ ಅಮೌಂಟ್ ಕಟ್ಟೋದು, ನೆಕ್ಸ್ಟ್ ಇಷ್ಟು ಅಮೌಂಟ್ ಕೇಳ್ತಾರೆ. ಅದೇ ಜಾಬ್ ನಾವು ಒಂದು ಎಷ್ಟೋ ಆಗಿ ದುಡ್ಡು ನಾವು ಕೈಲಿ ಹಾಕಿ ಜಾಬ್ ಮಾಡಿದ್ರೆ ಒಂದು ಸ್ವಲ್ಪ ನಮಗೂ ಇದಾಗುತ್ತೆ. ಈಗ ಬಿಸ್ನೆಸ್ಗಂದ್ರೆ ಅಣ್ಣನ ಕಡೆ ಹೆಂಗಿದ್ರು ರೊಕ್ಕ ಕೇಳೇಬೇಕು. ಇದೀಗ ಜಾಬ್ಗಂದ್ರೆ ಕೇಳಬೇಕು, ಹೆಂಗಿದ್ರೆ ಅಣ್ಣನ ಕಡೆ ಹೋಗಬೇಕು ನಾವು. ಅದಕ್ಕೆ ಸುಮ್ಮನೆ ನನ್ನ ಕಡೆ ಒಂದು ಐಡಿಯಾ ಐತಿ. ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ನಿಮ್ದಂತರೂ ಆಸ್ತಿ ಐತಿ, ಹೌದಾ? ಆಸ್ತಿ ಏನು ನಿಮ್ಗೆ ನೋಡು, ಅದಷ್ಟು ಆ ಆಸ್ತಿ ನೀನು ಇಸ್ಕೊಂಡ್ಬಿಡು. 10 ಎಕರೆ ಐತಿ, ಅವ್ನಿಗೆ 5 ಎಕರೆ, ನಿನಗೆ 5 ಎಕರೆ ಬರುತ್ತಲ್ಲ, ಅದ್ರೊಳಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಏನಾದರೂ ಮಾಡಿ ನೀನು ಒಟ್ಟು ಬಿಸ್ನೆಸ್ಸ ಮಾಡೋದು. ಹಂಗೆ ದಡದ್ದನ ಆಸ್ತಿ ಕೇಳೋದು ಅಣ್ಣಗೆ ಅವ್ರು ಎದಕ್ಕೆ ಕರೆದಾಗ ಸ್ವಲ್ಪ ನಿಧಾನ ಕುಂತು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ತಮ್ಮ ಜಾತ್ರೆಗೆ ಬರಲೇ ಅಲ್ವ? ನಾಳೆ ಜಾತ್ರೆ ಐತಿ. ಈಗ ಬರ್ತೀವಿ ಅಣ್ಣ, ಈಗ ಬರ್ತೀನಿ. ಜಲ್ದಿ ಬರ್ರಿ, ಕತ್ಲಾಗತ್ತಾ. ಬಸ್ಸಿಗೆ ಬಂದ್ರೆ ಹುಷಾರು ಬರ್ರಿ. ಇಲ್ಲ ಇಲ್ಲ, ಬೈಕ್ ತೊಗೊಂಡ ಬರ್ತಿತ್ತು. ಬೈಕ್ ತೊಗೊಂಡ್ಬರ್ತೀವಿ. ಯಾರ್ಯಾರು ಬರತ್ತೀರಿ? ಇಲ್ಲ, ಒಬ್ಬನ ಬರತ್ತೀನಿ. ಹೌದಾ, ಹುಷಾರು ನೋಡಿ ಬಾ. ಸಾಲ ಕೊಡೋದು ಇವ್ರ ಮನೆಗೆ ಹಚ್ಚಾಡೋದು. ನಮ್ಮ ಸಾಲ ಕೊಡೋದಿಲ್ಲ ಬಿಡೋದಿಲ್ಲ ಇವ್ರು ವಾಪಸ್. ಸುಮ್ಮನೆ ದುಡ್ಡು ಕೊಡ್ತೀವಿ ನಾವು ಇವ್ರಿಗೆ. ಏಯ್, ದುಡ್ಡು ಕೊಟ್ಟು ಎಷ್ಟು ದಿನ ಆದ್ ನಿನಗೆ? ಫೋನ್ ಹಚ್ಚಿದ್ರೆ ಫೋನ್ ಹತ್ತಂಗಿಲ್ಲ, ಊರಾಗ ಸಿಗಂಗಿಲ್ಲ. ಫೋನ್ ಚಾರ್ಜ್ ಇಟ್ಟಿದ್ದೀವಿ ಮಾರೆ, ಕೊಡ್ತೀನಿ ತಾಳೆ. ಎಲ್ಲಿ ಹೋಗತ್ತೆ ರೊಕ್ಕ? ಎಲ್ಲಿ ಹೋಗುತ್ತಂತೆ ಮನಿ ಮಠ ಮಾಡ್ಕೊಂಡು ಕುಂದಿರ್ಲ ನಾನು? ಕೊಡ್ತೀನಿ ಅಂತ ಬಾ. ಸಮಾಧಾನ ಇರೋ, ಕೊಡೋಣಂತ. ಸಮಾಧಾನ ಬೇಡ, ಇದೆ ನಮ್ಮ ದುಡ್ಡು ಕೊಡು ನನಗೆ ಮೊದ್ಲು. ಕೊಡ್ತೀನಿ ಬಾ. ಯಾಕೆ ತಿಳ್ಕೊತೀನಿ? ಒಮ್ಮೆ 20,000 ಇಸ್ಕೊಂಡು ಹೋಗಿ ಬಾ. 20,000 ಕೊಡ್ತೀನಿ ಅಂತ ಬಾ. ಕುಂತ ಮಾತಾಡೋಣ ಬಾ, ಗಾಬರಿ ಆಗ್ಬೇಡ. ಅಲ್ಲ ಒಮ್ಮೆ ಮಾತಾಡೋಣ, ಆದಷ್ಟು ಜಲ್ದಿ ಕೊಡು. ನಿಮ್ಮ ಕಷ್ಟ ಕೊಟ್ಟಿರ್ತೀವಿ ನಾವು ದುಡ್ಡು. ಕೊಡೋಣಂತ ಬಾ, ಆರಾಮಿರ. ಏನೇನು ಒಂದೇ ಬೆಳೆ ಒಂದು ಬೆಳೆ ಬಂತಂದ್ರೆ ನಿನ್ನ ಸಾಲ ಅಷ್ಟು ಮಣ್ಣು ಹಾಕೈತಿ. ಬರೀ ಮಣ್ಣಾಗತ್ತಂತ ಯಾವ ಸಾಲನು ಕೊಡುವಲ್ಲಿ, ಅಸಲು ಇಲ್ಲ, ಬಡ್ಡಿನೂ ಇಲ್ಲ.
ಇನ್ನು ಬೆಳೆ ಐತಿ ನೋಡ್ಯಾರ ನೋಡು ಕಣ್ಣಿಗೆ ಕಾಣತ್ತೆ ಬೆಳೆ ಆ ಬೆಳೆ ಬರೋದ್ರಾಗ ನಮ್ದು ಅಂತ 12 ಹೋಗುತ್ತೆ. ಕೊಡ್ತೇನಂತ ಚಾಗಿ ಚಾ ತರ್ಸ್ಲಿ ಏನು ಬೇಡ ಕುಡ್ದು ಮಾತಾಡೋಣಂತ 20,000 ಅಲ್ಲ ಕೊಡ್ತೀನಿ ತಾಳಿ. ಅಣ್ಣ ಆ ಶರ್ಟ್ ನಾವು ನೋಡಿದ್ವಿ ಅಲ್ಲಿ ಇದ್ದಿದ್ದಲ್ಲ ಇವ್ರು ಯಾರು? ಈಕೆ ನಾ ಮದುವೆ ಆದ ಹುಡುಗಿ. ಯಾರಿಗೆ ಸಲ ಮಾಡಿದ್ದಪ್ಪ? ಯಾರಿಗೆ ಸಲ ಮಾಡಿದ್ದೆ? ತಮ್ಮನ ಸಂಬಂಧ ಮಾಡಿದ್ನು. ಅವ ಕಲ್ಯಾಕಲ್ಲ ಅಂತ ಹೇಳಿದಲ್ಲ. ಕಲಿಯಾಕ ಎಕ್ಸಾಮ್ ಸಂಬಂಧ ನಿನ್ನ ಕಡೆ ಬಾಯಾಗ ಮಾತು ಬರಂಗಿಲ್ಲ ಈಗ. ನಾ ಹೇಳಿದ್ನಿಲ್ಲ ಅವಾಗ ತಮ್ಮನ ಬಗ್ಗೆ ಕಾಳಜಿ ವಹಿಸ, ಅವ ಏನ್ ಮಾಡಕತ್ತಾನ ನನಗೆ ಗೊತ್ತಿದ್ದವ್ರ ಯಾರ ಕೇಳಿಸ್ತಾನೆ ಅಂತ ಹೇಳಿದ್ನಿಲ್ಲ. ಅಲ್ಲ ಏನ್ ಮಾಡ್ಕೊಂಡ್ ಬಂದ ನಿಮ್ಮ ತಮ್ಮ? ತಮ್ಮನ ಮ್ಯಾಗ ಒಂದು ಪ್ರೀತಿ ವಿಶ್ವಾಸ ಅನ್ನೋದಿತ್ತು. ಆದ್ರೆ ಅವ ಈ ಥರ ದುರುಪಯೋಗ ಅಂತ ನನಗೆ ಗೊತ್ತಿದ್ದಿಲ್ಲ. ನೀ ಇಷ್ಟದೇ ಹಿಂಗದೆ ಅನ್ನೋದು ಗೊತ್ತಿದ್ದಿಲ್ಲ ತಮ್ಮ ನಂಗೆ. ನಿಮ್ಮ ಅಣ್ಣ ಎಷ್ಟು ಸಾಲ ಮಾಡ್ಯಾನ ಗೊತ್ತಾನ? ಎಷ್ಟು ಮನೆ ಅಂತ 20,000 ಮಾಡ್ಯಾನ ನಿನ್ ಸಂಬಂಧ. ಅಸಲು ಇಲ್ಲ ಬಡ್ಡಿನೂ ಇಲ್ಲ. ನಿಮ್ಮ ತಮ್ಮ ಬಂದಾನ, ಅದೇನ್ ಮಾಡ್ತೀಯ ಮಾಡ್ಕೋ, ಅದನ್ನ ಕ್ಲಿಯರ್ ಮಾಡ್ಕೋ. ನಾ ಬಂದ್ ಮತ್ತೆ ಭೇಟಿ ಹಾಕಿನಂತ ನಿಮ್ ಬಗೆಹರಿಸ್ರಿ. ಮೊದ್ಲು ಬರ್ಲಾ? ಎಲ್ಲಿ ಬಾ ನೀನು ಇಲ್ಲೇ ಕುಂತು ಮಾತಾಡೋಣ ಬರ್ತಾ ಹೋಗ್ತು. ತಮ್ಮ ಕೇಳ್ದ ಮದುವೆ ಆಗೋ ಜरूरत ಏನಿತ್ತು ನಿನಗೆ? ನಾವಿದ್ವಿಲ್ಲ. ಅಲ್ಲ ನೀವು ಒಪ್ಪಲ್ಲ ಅನ್ನೋದು ಇದಿತ್ತು ಅಣ್ಣ, ಅದಕ್ಕೆ ನಾನು ರಿಜಿಸ್ಟರ್ ಮ್ಯಾರೇಜ್ ಆಗಿ ಬಂದ್ಬಿಟ್ಟೆ. ಮತ್ತು ನೀನು ಕೇಳಿದ್ರು ಒಪ್ತಿದ್ದಿಲ್ಲ ನೀನು. ಅಲ್ಲ ನಂಗೊಂದು ಮಾತು ಹೇಳ್ದ ಮದುವೆ ಆಗಲ್ಲ ನೀನು. ನಿನ್ನ ಮದುವೆ ಎಷ್ಟು ಅದ್ದೂರಿಯಾಗಿ ಮಾಡ್ಬೇಕಂತ ಕನಸ್ಕೊಂಡಿದ್ವಿ ಗೊತ್ತಾ ನಾನು? ಹಾಂ ಕಂಡಿದ್ದಿ. ಮತ್ತು ನೀ ಹಿಂಗೆ ಮತ್ತು ಅನ್ಕ ಬೇರೆ ಜಾತಿ ಹುಡುಗಿ ನೀವು ಒಪ್ಪಲ್ಲ ಅನ್ನೋದು ನನಗೆ ಇದಿತ್ತು, ಅದಕ್ಕೆ ನಾ ಮದುವೆ ಆಗಿ ಬಂದ್ಬಿಟ್ಟೆ. ಜಾತಿ ಪ್ರಶ್ನೆಗಳು ನಿನ್ಕಿನ ಹೆಚ್ಚಿಂದ ಜಾತಿ. ಹಾಂ ಈಗೇನು ಆಗೇ ಬಿಟ್ಟೈತಿ. ಎಜುಕೇಷನ್ ಕಂಪ್ಲೀಟ್ ಆಯ್ತು ನಂದು. ಮುಂದೆ ನೀವು ಹೆಂಗೆ ಐತಿ ಹಂಗಣ. ಒಂದು ಹಿರಿಯರು ಮಾಡಿದ ಆಸ್ತಿ ಅಂತ ಐತಪ್ಪ, ಅದು ಕೃಷ್ಣ ಡೈರಿ ಐತಲ್ಲ, ಅದನ್ನ ನಡೆಸ್ಕೊಂತ ಹೋಗ್ಬಿಡಿ ನೀನು. ನಾ ಹೊರ ಮಾಡ್ತೀನಿ, ನಮಗೂ ಇನ್ನು ಆಗೋದಿಲ್ಲ. ನಾವು ಸಗಣಿ ಕಸ ಅದೆಲ್ಲ ಮಾಡೋದೇನ್ರಿ ಆಕಳದ್ದು? ಅದು ನಮ್ಗೆ ಹಳ್ಳ್ಯಾಗ ಬಗೆಹರಂಗಿಲ್ಲ. ನಮ್ಗೆ ಏನು ಕೊಡೋದೈತೆ ನೋಡ್ರಿ, ಅದು ಪಾಲು ಕೊಡ್ರಿ, ನಾವು ಅಲ್ಲೇ ಸೀಟ್ಯಾಗ ಬಿಸ್ನೆಸ್ ಮಾಡಿ ನಮ್ಮ ಜೀವನ ನಾವು ನೋಡ್ಕೊತೀವಿ. ಹೌದಣ್ಣ, ನಾವು ಬಿಸ್ನೆಸ್ ಮಾಡ್ಬೇಕಂತ ಮಾಡೀವಿ. ಬಿಸ್ನೆಸ್ ಮಾಡ್ತೀರಾ? ಬಿಸ್ನೆಸ್ ಏನು ಬೇಡ, ಇಲ್ಲೇ ಡೈರಿ ನೋಡ್ಕೊಂಡು ಹೋಗ್ರಿ. ಒಬ್ಬರಲ್ಲ ಬಿಸ್ನೆಸ್ ಅಂದ್ರೆ ಓದ್ಬಿಡ್ಲೇನ ಬಿಸ್ನೆಸ್ ನಡೆಯಂಗಿಲ್ಲ. ಅದು ಏನು ಹಿರಿಯರು ಮಾಡಿದ ಆಸ್ತಿ ಕಳಿಬೇಡ್ರಪ್ಪ. ಕಳೆಯಂಗಿಲ್ಲ ಅಣ್ಣ, ಇದು ನಮಗೆ ಇದ್ರಾಗ ಗೊತ್ತಿಲ್ಲ. ಅಂದ್ರೆ ಇದು ಆಕಳ ಈ ಹೊಲ ಮನೆ ಕೆಲಸ ಮಾಡಿಲ್ಲ ನಾವು, ಆಕಿನೂ ಮಾಡಿಲ್ಲ, ಹಂಗಾಗಿ ಏನೂ ಗೊತ್ತಿಲ್ಲ ನಮಗೆ. ಅದು ಕಲಿಸ್ತೈತಿವ ಭೂಮಿ ತಾಯಿ ನಮ್ದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಇಲ್ಲ ನಮಗೆ ಅದು ನಮಗೆ ಹೊಲದಾಗ ಮನ್ಯಾಗ ಮಾಡಕ್ಕೆ ಬರಂಗಿಲ್ಲ. ನಾವು ಸೀಟ್ಯಾಗ ಇದ್ದವರು ನಮಗೆ ಇದೇನು ಹಳ್ಳಿದು ಗೊತ್ತಾಗಂಗಿಲ್ಲ ರೀ, ಬರೋದು ಇಲ್ಲ ನಮಗೆ ಮಾಡಕ್ಕೆ. ನಮಗೆ ನಮ್ಮ ಪಾಲು ಕೊಟ್ಬಿಡ್ರಿ, ನಾವಲ್ಲೇ ಏನರ ನಾವಿಬ್ಬರು ನೋಡ್ಕೊತೀವಿ. ಜಾಬ್ ಅದೇನರ ಜಾಬರ ಆಗಲಿ, ಇದಕ್ಕೆ ಬಿಸ್ನೆಸ್ಸರ ಆಗಲಿ, ಇದಕ್ಕೆ ನಾವು ಏನರ ಒಂದು ಮಾಡ್ಕೊಂಡಿರ್ತೇವೆ ರೀ. ಮತ್ತು ನೀವು ಈ ಹಳ್ಳಿಯಾಗ ಇರಂಗಿಲ್ಲ. ನನಗಾತ ಇಲ್ಲಿ ಇರಲ್ಲ ಬಿಡೋಣ ನಾವು. ನನ್ನ ಜೀವ ಇರೋ ಮಟನ ಆಸ್ತಿ ಪಾಲಾಗಕ್ಕೆ ನಾ ಬಿಡಂಗಿಲ್ಲ. ಏನು ಮಾಡ್ಬೇಕಂತ ಮಾಡಿ ಈಗ ಅವನು ಓದ್ದವದ ನೀ ಏನು ಹೇಳಿ ಕೊಡಂಗಿಲ್ಲ ಅನ್ನಕ್ಕೆ ಹೆಂಗೆ ಬರುತ್ತೋ? ಬೇರೆಯವ್ರು ಮಾಡಿದ ಆಸ್ತಿ ನಮ್ಮ ಬೇರೆಯವ್ರು ನಿಮ್ಮ ಬೇರೆಯವ್ರು ಮಾಡಿದ ಆಸ್ತಿ ನಾವು ಹೊಡೆದು ಹೊಡೆ ಅದನ್ನು ಮಾಲಾಗಿ ಹೋಗಿಲ್ಲ. ಸೇಮ್ ಹಂಗೆ ಅದಾದ್ರೂ ಹೊಡೆದ ಹೋಗುತ್ತೆ. ಈಗ ಇರೋ ನಿಮ್ಗೇನೈತಿ ನಿನಗೆ ಅರ್ಧ ಬರ್ಬೇಕು, ಇದ್ರಾಗ ಅವಂಗ ಅರ್ಧ ಹೋಗುತ್ತೆ. ಹಂಗೆ ಇದು ಮಾಡೋಕೆ ಹೋಗಬೇಡ. ಸುಮ್ಮನೆ ಅವನು ಓದ್ತಾ ಹೋಗೋಣ. ಮತ್ತು ಕೇಸ್ ಕೋರ್ಟು ಕಚೇರಿ ಆದ್ರೆ ಬೇರೆ ಬೇರೆ ಆಗುತ್ತಿದೆಲ್ಲ. ಸುಮ್ಮನೆ ಎಲ್ಲ ಕಳ್ಕೊಂತೀರಿ ನೋಡಿ, ಇದ್ದಿದ್ದು ಕಳ್ಕೊಂಡು ಕುಂದಿರ್ತೀರಿ ಅಣ್ಣ ತಮ್ಮ. ಅವ ಏನಂತಾನ ಅನ್ನೋದಾರ ಆಸ್ತಿ ತೊಗೊಂಡು ಏನು ಮಾಡ್ತಾನೆ? ಒಕ್ಕಲ್ತನ ಮಾಡ್ಕೊಂಡು ಹೋಗಿ ಅಂತ ಹೇಳಲ್ಲ. ಮಾತಾಡಿದ್ರೆ ಕೇಳ್ತಾನ ಮಾತು. ಏನಪ್ಪ ತಮ್ಮ ಅಣ್ಣ ಜೊತೆ ಏನೋ ಆಸ್ತಿ ಸಮಯ ಜಗಳ ತೆಗ್ದಿ ಅಂತಲ್ಲ? ಹೌದು ಅಣ್ಣ, ಮತ್ತು ಇದು ನಾನು ಇಷ್ಟೆಲ್ಲ ಓದೀನಿ. ಈ ಹಳ್ಳ್ಯಾಗ ಬಂದು ಈ ಹೊಲಮನಿ ಮಾಡೋದಕ್ರೆ ನಮ್ಗಕ್ರೆ ಆಗಲ್ಲ ಗಂಡ ಹೆಂಡತಿಗೆ. ಹೌದು, ಹೊಲಮನಿ ಅಂತೂ ಮಾಡೋದಾಗಲ್ಲ ನಿಂಗೆ. ಮತ್ತೆ ಆಸ್ತಿ ತೊಗೊಂಡು ಏನು ಮಾಡ್ತೀವಿ? ಆಸ್ತಿ ತೊಗೊಂಡು ಅದನ್ನ ಮಾರಿ ಯಾವ್ದಾರ ಒಂದು ಸೀಟ್ಯಾಗ ಬಿಸ್ನೆಸ್ ಹಾಕ್ಬೇಕಂತ ಮಾಡೀನಿ. ಬಿಸ್ನೆಸ್ ಹಾಕಿ ಲಾಸ್ ಆದ ಅಂದ್ರೆ ಮುಂದೆ
ಲಾಸ್ ಆಗಲ್ಲ ಭಾಳ ಅಂದ್ರೆ 1 ವರ್ಷ ಕಷ್ಟ ಆಗುತ್ತೆ ಅದ ಹಣ ಇರುತ್ತಲ್ಲ ಅದ್ರಾಗ ಬಾಡಿಗೆ ಕಟ್ಕೊಂತ ಏನಾರ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀವಿ. ನೋಡು ಆಸ್ತಿ ಮಾರಿ ಬಿಸ್ನೆಸ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಯಾವುದಕ್ಕೂ ಉಳಿಗಾಲಿಲ್ಲ ಎಲ್ಲದು ಒಂದಿನ ಆಳೋದು ಹೋಗೋದ. ನಿಮ್ಮ ಅಣ್ಣ ಆದರೂ ಎಲ್ಲ ಕೂಡಿ ಇಟ್ಕೊಂಡು ಬಂದಾನ ಇಲ್ಲಿವರೆಗೂ. ಇಷ್ಟು ದಿನ ಅವ್ನು ಏನಾರ ಊಟ ಮಾಡಿದೇನ ನಿನ್ನ ಕಷ್ಟ ಏನ ಕೇಳೇನ ಅವ್ನ ಕೇಳಿಲ್ಲ ಬಿಡು. ಒಂದಿನ ಕೇಳೇನ ಬರೀ ದುಡ್ಡಿಲ್ಲ ದುಡ್ಡು ಹಾಕ ಅಂತ ಕೇಳಿದೆ. ನೀ ಒಂದಿನ ಹೇಳೇನ ನನಗಿಂತ ಕಷ್ಟ ಐತಿ ಅಂತೇಳಿ. ನನ್ನ ಕಷ್ಟ ಏನು ನನ್ನ ತಮ್ಮಗೆ ಹೇಳಿಲ್ಲ ಅವನು. ನೀ ಖುಷಿಯಿಂದ ಇರೋದ ಅವ ಇದು ಮಾಡ್ಯಾನಲ್ಲ, ನಿನ್ನ ಖುಷಿನ ಬಯಸಾನೋ ಹೋದಿಲ್ಲ ಅವ. ನನ್ನ ಹೆಂಡ್ತಿ ಮಾತ್ರ ಇಲ್ಲಿ ಬಂದು ಇರಾಕ ರೆಡಿ ಇಲ್ಲಕಿ. ಅದನ್ನ ನೀವು ತಿದ್ಕೋಬೇಕು, ನಾವು ಹೇಳೋದಲ್ಲ. ಆಕಿನೂ ಶಾಲೆ ಕಲ್ತಾಳ, ಹಿಂದೆ ಬಂದು ಸಗಣಿ ಕಸ ಅದನ್ನ ಬಳಿ ಅಂದ್ರೆ ಎಲ್ಲಿ ಬೆಳಿತಾರೆ ಈಗ ಇಲ್ಲಿ ಹುಡುಗ್ಯಾರ. ಸಗಣಿ ಕಸ ಬೆಳೆದ್ರೆ ಜೀವನ ಎಂತ ಕಲ್ತಾರ ಬಂದು ಬೆಳಿತಾರೋ ಸಗಣಿ. ಈಗ ನಾವು ಆ ಕೆಲಸ ಮಾಡಿಲ್ಲಲ್ಲ. ಹೊರಣ್ಯಾಗಿದ್ದಾರ ಬಂದು ಎಲ್ಲ ರಿಸೈನ್ ಮಾಡಿ ಇಲ್ಲಿ ಬಂದು ಸಗಣಿ ಬೆಳಿತಾರ. ನಮ್ಗೇನು ನಮ್ಮ ಪಾಲಿಂದ ಏನು ಬರುತ್ತೆ ಅದು ಕೊಟ್ಬಿಡ್ರಿ. ಈ ಬಿಸ್ನೆಸ್ ಏನೋ ಒಂದು ಮಾಡ್ಕೊಂಡು ನಾವೆಲ್ಲ ಸಿಟಿ ಒಳಗೆ ಇದ್ದು ಬಿಡ್ತೇವೆ. ಅವ್ರಂತೂ ಮೈಂಡ್ ಸೆಟ್ನ ಫಿಕ್ಸ್ ಆಗ್ಯಾರಪ್ಪ. ನೀ ಏನು ಮಾಡ್ತೀನಿ ನಿನ್ ಬಿಟ್ಟಿದ್ದು ನೋಡು. ಆಯ್ತು ನಾನು ಹೋಗ್ಬಿಡ್ತೀನಿ. ಎಲ್ಲಿ ಹೋಗ್ತೀಯೋ? ಊಟ ಕೆಲಸ ನಿಮ್ಮ ಜಾಗ ಬಿಡ್ಸಕ್ ಬಂದು ನನ್ನ ಬಿಟ್ಟು ಹೊಂಟೆಲ್ಲ. ಕರಿಯೋ ನಿಮ್ಮಣ್ಣ ಅಷ್ಟೆಲ್ಲ ಇದು ಮಾಡಿದ್ದ ಹೆಂಗೋ ಏನೋ ಚುರುಕ್ ಅನ್ಸಲ್ಲ ಕರೋಳ್ ನಿನ್ಗೆ. ತಡಿ ಅದಕ್ಕೆ ಹೋಗ್ಯಾನ, ಮುಗಿಸ್ಕೊಂಡ್ ಬರಲಿ ಕೇಳೋಣ ಅಂತ. ಹಂಗೆ ಮಾಡಕ್ ಹೋಗ್ಬೇಡ, ಹೊಂದ್ಕೊಂಡು ಹೋಗು ಏನಾಗ್ಲಿ. ಆದಷ್ಟು ಇಲ್ಲೇ ಇರಕ್ಕೆ ಟ್ರೈ ಮಾಡೆ. ನೋಡೋಣ ಇಲ್ಲ ಆದ್ರೆ ಬಂಗಾರ ಬೆಳಿಬೋದು ಇದ್ದ ಭೂಮಿಯೊಳಗೆ. ಅಷ್ಟು ಕೇಳಿದಾರ ಪೂರ ಆಸ್ತಿನ ಬರೆದ್ಬಿಟ್ಟಾನ. ನಿನ್ನ ಮಾತು ಕೇಳಿ ಆಸ್ತಿ ಕೇಳಿದ್ವಿ, ಪೂರತ್ತೇನ ಬರೆದ್ಬಿಟ್ಟಾನ. ಇಂಥ ಈಗ ಅಣ್ಣನ ಸಂಬಂಧನ ಕಳ್ಕೊಂಡೇವು ನಾವು. ಇಂಥ 10 ಬಿಸ್ನೆಸ್ ಮಾಡ್ಬೋದು. ಈ ಆಸ್ತಿ ತೊಗೊಂಡು ಏನು ಮಾಡ್ತೀವಿ ಅಣ್ಣನ ಪ್ರೀತಿ ಮುಂದೆ. ಸಾರಿ ರೀ, ನಂದು ತಪ್ಪಾಯ್ತು. ಇಲ್ಲೇ ನೋಡ್ಕೊಂಡಿದ್ರಿ ನನ್ನ ಕೇಳೋದಲ್ಲ, ಸಾರಿ ಅವ್ನು ಕೇಳಂಬ ಅಣ್ಣನ ಕೇಳಂದ. ಮತ್ತೆ ಯಾಕೆ ಬಂದ್ರಿಪ್ಪ? ಮತ್ತೇನ್ರ ಕಮ್ಮಿ ಇತ್ತಾನೆ? ಇಲ್ಲ ಅಣ್ಣ, ಆಸ್ತಿ ಕೇಳಿದ್ ತಪ್ಪಾತು. ಏನೋ ಹೆಂಡತಿ ಮಾತು ಕೇಳಿ ಬಿಸ್ನೆಸ್ಸಿಗೆ ಅಂತಂದು ಆಸ್ತಿ ಕೇಳಿದ್ವಿ, ತಪ್ಪಾತು. ಈ ಅಣ್ಣನ ಪ್ರೀತಿ ಬೇಕು ನಂಗೆ. ಈ ಆಸ್ತಿ ಪಾಸ್ತಿ ತೊಗೊಂಡು ಏನು ಮಾಡಿ ನಾನು? ಬೇಡ, ಈ ಆಸ್ತಿ ನಿನ್ನ ಹೆಸರಲ್ಲೇ ಇರಲಿ, ನಂಗೇನು ಬೇಡ, ನೀವು ಚಂದಿರು ಸಾಕು. ಇಲ್ಲ ಅಣ್ಣ, ಇದು ನಿನ್ನ ಹೆಸರಲ್ಲೇ ಇರಲಿ, ನಾವು ಹೊಂದ್ಕೊಂಡು ಹೋಗ್ತೀವಿ. ಇರ್ತವ್ರಿ, ನಮ್ದು ತಪ್ಪಾಯ್ತು ರೀ. ಇಲ್ಲೇ ನಿಮ್ಮ ಜೋಡಿನ ಇದ್ದು ಕೆಲಸ ಮಾಡ್ಕೊಂಡು ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೆಲಸ ಮಾಡ್ಕೊಂಡು ಇದ್ದು ಇಲ್ಲೇ ಜೀವನ ಸಾಗಿಸ್ತೇವೆ ನಾವು. ಸಿಟಿಗೆ ಏನು ಹೋಗ್ಬೇಡ್ರಿ, ಇಲ್ಲೇ ಡೈರಿ ಅದೆಲ್ಲ ನೋಡ್ಕೊಂಡು ಇಲ್ಲಿ ಹಳ್ಳಿ ಒಳಗಿದ್ದು ಬಿಡ್ರಿ. ಹ್ಞೂ ರೀ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ಹಾಂ ಆಯ್ತು. ಆಯ್ತು ಬರ್ರಿ.